ಮೇಲೆ ಇರಾನ್ ಭಾಗಗಳ ಮೇಲೆ ಆಗಲಿ ಮತ್ತೆಲ್ಲ ದಾಳಿ ಮಾಡಿದರೆ ಇಡೀ ವಿಶ್ವ ನಿಶ್ಚಿತವಾಗಿ 100 ವರ್ಷ ಹಿಂದಕ್ಕೆ ಹೋಗ್ತದೆ. ಇದನ್ನು ಯಾಕೆ ಮಾಡ್ತಾ ಇದೆ ಇರಾನ್ ಸ್ಟಾರ್ಟ್ ಮಾಡಿದ ಮೊದಲು ಇಸ್ರೇಲ್ ಸ್ಟಾರ್ಟ್ ಮಾಡಿತ್ತು. ಇಸ್ರೇಲ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಇರಾನ್ ಸ್ಟಾರ್ಟ್ ಮಾಡಿಬಿಟ್ಟಾರ. ಅದಕ್ಕೆ ಪೂರ್ವದಲ್ಲೇ ಖರ್ಗ್ ಐಲ್ಯಾಂಡ್ ಮೇಲೆ ಅಮೇರಿಕ ದಾಳಿ ಮಾಡಿದ್ದು ನಮ್ಗೆ ಗೊತ್ತದ. ಫಸ್ಟ್ ಅವರೇ ಶುರು ಮಾಡಿದ್ರು. ಅಂದರೆ ಅಲ್ಲಿ ಬಾಂಬ್ ಹಾಕಿದ್ರೆ ಇವ್ರು ಮೌನ ಹಾಕ್ತಾರೆ, ಸೋಲ್ತಾರೆ, ಒಂದು ತರ್ಕ ಅಲ್ಲ ರೀ. ತಮ್ಮ ನಾಯಕನ ಕೇಳ್ಕೊಳ್ತಾ ಇದ್ದಾರೆ ಅವರು. ಮತ್ತು ಹೊಸ ನಾಯಕ ಹುಡ್ತಾ ಇದ್ದಾನಲ್ಲೇ, ಮತ್ತೊಬ್ಬ ಬರ್ತಾ ಇದ್ದಾನೆ, ಮತ್ತೆ ಯುದ್ಧಕ್ಕೆ ನಿಲ್ತಾ ಇದ್ದಾನೆ. ಅಂಥ ಪ್ರಸಂಗದಲ್ಲೇ ಈ ಎಣ್ಣೆ ಬಾವಿ ಮೇಲೆ ಖರ್ಗ್ ಐಲ್ಯಾಂಡ್ ಮೇಲೆ ಬಾಂಬ್ ಹಾಕಿದ್ರೆ ನಿಲ್ತಾರೆ ಅವರು. ಅದೇ ರೀತಿ ಇಸ್ರೇಲ್ ಅಂತ ಸಾಹಸನ ಮಾಡಿದ್ರು. ಅದು ಒಂದು ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಬಾವಿ ಮೇಲೆ ಏರಿಯಾ ಮೇಲೆ ಬಾಂಬ್ ಹಾಕ್ಯಾರ. ಹಾಗಿದ್ದ ತಕ್ಷಣ ಇವರು ಪ್ರತಿಯಾಗಿ 10 ದೇಶಗಳು 8-9 ದೇಶಗಳಲ್ಲೇ ಈಗ ನಿಮ್ಗೆ ಹೇಳಿದಂಗೆ ಒಮಾನ್ ಆಗಿರ್ಬೋದು, UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಖಸರ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇವುಗಳ ಮೇಲೆಲ್ಲ ಬಾಂಬ್ 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 ದಡ್ ಎಲ್ಲ ತೀರ್ಥ ನಾವು ಹಾಕಿದ್ವಿ. ಆಗಲೇ 10,000 ಬಾಂಬ್ ಹಾಕಿದ್ವಿ, 20,000 ಬಾಂಬ್ ಹಾಕಿದ್ವಿ. ನಷ್ಟ ಆಗಿದೆ. ಇರಾನಲ್ಲಿ ಉಳಿದಿಲ್ಲ, ನಾವು ಗೆದ್ದುಬಿಟ್ಟಿದ್ವಿ ಅಂತ 2 ದೇಶಗಳು ಹೇಳ್ಕೊತಾ ಇದ್ದಾವೆ. ಆದರೆ ಇದು ಪ್ರತಿಯಾಗಿ ದಾಳಿ ಮಾಡ್ತಾ ಇರ್ತದೆ. ಅದು ಆ್ಯಕ್ಯುರೇಟಾಗಿ ಎಲ್ಲಿ ಹಾಕ್ಬೇಕಂತ ಹಾಕಿರ್ತದೆ ಬಾಂಬ್ ಅಲ್ಲೇ ಹೋಗಿ ಬೀಳೋಂಗೆ ಮಾಡ್ತದೆ. ಅಂದರೆ ಇದು ಎಲ್ಲಿದೆ ಶಕ್ತಿ? ಫೇರ್ ಇಸ್ ದಿಸ್ ಪವರ್ ಎಲ್ಲನೂ ಇಲ್ಲದಾಗ ಎಲ್ಲಿಂದ ಬರ್ತಾಯಿದೆ ಅನ್ನೋದು ಇವತ್ತಿನ ದೊಡ್ಡ ದಿಗಂಬರ ರಹಸ್ಯ ಅಥವಾ ಚಿದಂಬರ ರಹಸ್ಯ. ಈ ರಹಸ್ಯವನ್ನು ಬಿಡಿಸೋರು